ಸ್ವೀಕರಿಸಿದ 19 ಸಚಿವರಲ್ಲಿ 13 ಸಚಿವರಿಗೆ ಖಾತೆ ಹಂಚಿಕೆ ಆಗಿದೆ. ಇನ್ನು 6 ಸಚಿವರಿಗೆ ಖಾತೆ ಹಂಚಿಕೆ ಫೈನಲ್ ಆಗಿಲ್ಲ. ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು 19 ಮಂದಿ ಸಚಿವರು. 13 ಸಚಿವರಿಗೆ ಖಾತೆಯನ್ನ ಹಂಚಿಕೆ ಮಾಡಿದ. ಇನ್ನು 6 ಮಂದಿ ಸಚಿವರು ಖಾತೆ ಯಾವುದು ಅಂತ ಗೊತ್ತಿಲ್ಲ ಸಚಿವರಿಗೆ. ಹೈಕಮಾಂಡ್ ಒಪ್ಪಿಗೆ ನೀಡಿರೋ 13 ಖಾತೆಗಳ ಹಂಚಿಕೆಯನ್ನ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಇನ್ನು 6 ಸಚಿವರಿಗೆ ಖಾತೆ ಹಂಚಿಕೆ ಫೈನಲ್ ಮಾಡಬೇಕಾಗಿದೆ. ಎರಡನೇ ಹಂತದ ಸಂಪುಟ ವಿಸ್ತರಣೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದವರು 19 ಮಂದಿ. ಅದರಲ್ಲಿ 13 ಸಚಿವರಿಗೆ ಯಾವ್ಯಾವ ಖಾತೆ ಹಂಚಿಕೆ ಆಯಿತು. ಉಳಿದಿರೋದು ಇನ್ನು 6 ಸಚಿವರು. ಯಾವ ಖಾತೆ ಅನ್ನೋದು ಫೈನಲ್ ಆಗಬೇಕಾಗಿದೆ. ಇವತ್ತೇ ಫೈನಲ್ ಆಗತ್ತೆ. ಖಾತೆ ಹಂಚಿಕೆ ಮಾಡಿ ಸಿಎಂ ಡಿಕೆ ಶಿವಕುಮಾರ್ ಆದೇಶ ಹೊರಡಿಸಿದ್ದಾರೆ. ಜಮೀರ್ ಅಹಮದ್ ಖಾನ್ಗೆ ಅಲ್ಪಸಂಖ್ಯಾತ ಖಾತೆ ಮಿಸ್ ಆಯಿತು. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ವಸತಿ ಅಲ್ಪಸಂಖ್ಯಾತ ವಕ್ಫ್ ಸಚಿವರಾಗಿದ್ರು ಜಮೀರ್. ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ಜಮೀರ್ ಅಹಮದ್ ಖಾನ್ಗೆ ಸಿಕ್ಕಿರೋದು ವಸತಿ ಖಾತೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ವಸತಿ ಖಾತೆಯೂ ಇತ್ತು, ಅದರ ಜೊತೆಗೆ ಅಲ್ಪಸಂಖ್ಯಾತ ವಕ್ಫ್ ಖಾತೆ ಇತ್ತು. ಆದ್ರೆ ಈಗ ಆ ಅಲ್ಪಸಂಖ್ಯಾತ ವಕ್ಫ್ ಖಾತೆ ಯುಟಿ ಖಾದರ್ ಬಳಿ ಇದೆ. ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಎರಡನೇ ಬಾರಿಯ ಸಂಪುಟ ವಿಸ್ತರಣೆ ಆದಾಗ ಜಮೀರ್ ಅಹಮದ್ ಖಾನ್ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಈಗ ಅವರಿಗೆ ಸಿಕ್ಕಿರೋ ಖಾತೆ ವಸತಿ ಖಾತೆ. ಅಲ್ಪಸಂಖ್ಯಾತ ಖಾತೆ ಮಿಸ್ ಆಯ್ತು ಜಮೀರ್ಗೆ. ಜಮೀರ್ ಅಹಮದ್ಗೆ ಅಲ್ಪಸಂಖ್ಯಾತ ವಕ್ಫ್ ಖಾತೆ ತಪ್ಪಿಸಲಾಯ್ತಾ? ದಾವಣಗೆರೆ ಬಂಡಾಯದ ಕಾರಣಕ್ಕೆ ಪ್ರಮುಖ ಖಾತೆಯೇ ಮಿಸ್ ಆಯ್ತಾ ಜಮೀರ್ಗೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.